ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಬೆಚ್ಚಿ ಬೀಳಿಸುವ ತ್ರಿಬಲ್ ಮರ್ಡರ್ ನಡೆದು ಹೋಗಿದೆ. ಅಮ್ಮ, ಅಜ್ಜಿ, ಬಾವನನ್ನ ಕೊಂದು ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ನಡೆದಿರುವಂತಹ ಕೃತ್ಯ ಇದು. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ ಹಾಗೆ ಬಾವ ಸತೀಶ್ ಈ ಮೂರೂ ಜನರನ್ನ ಕೊಲೆ ಮಾಡಿದ್ದಾನೆ. ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಶಂಕೆ ವ್ಯಕ್ತವಾಗಿದೆ. ಆರೋಪಿ ಪ್ರಶಾಂತ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ ಮೂವರನ್ನ ಕೊಲೆ ಮಾಡಿ ಪ್ರಶಾಂತ್ ತಾನೂ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸ್ಥಳಕ್ಕೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ 4 ಮೃತದೇಹಗಳನ್ನ ರವಾನೆ ಮಾಡಲಾಗಿದೆ. ಅಜ್ಜಿ, ಅಮ್ಮ ಹಾಗೆ ಬಾವನನ್ನ ಕೊಂದ ಬಳಿಕ ಆರೋಪಿ ಪ್ರಶಾಂತ್ ತಾನೂ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ಇದೆ. ಆರೋಪಿ ಪ್ರಶಾಂತ್ ಫೋಟೋ ಗಮನಿಸ್ತಾ ಇದ್ದೀರಿ. ಜೊತೆಗೆ ಆತನಿಂದಲೇ ಸಾವನ್ನಪ್ಪಿದಂತಹ ಆತನ ಕುಟುಂಬಸ್ಥರ ಫೋಟೋಗಳನ್ನ ನೋಡ್ತಾ ಇದ್ದೀರಿ. ಜೊತೆಗೆ ಆ ಕೃತ್ಯ, ಘನಘೋರ ಕೃತ್ಯ ನಡೆದಂತಹ ಆ ಮನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆರೋಪಿ ಪ್ರಶಾಂತ್ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಈ ಬಗ್ಗೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯ ಆಗಬೇಕು. ಯಾವ ಕಾರಣಕ್ಕಾಗಿ ಬೆಳ್ಳಂಬೆಳಗ್ಗೆ ತನ್ನ ತಾಯಿ, ಅಜ್ಜಿ ಹಾಗೆ ಬಾವನನ್ನ ಆತ ಕೊಲೆ ಮಾಡುವ ಹಂತಕ್ಕೆ ಹೋಗ್ಬಿಟ್ಟ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಕೊಟ್ಟಿಗೆಪಾಳ್ಯದ ದೇಗುಲದ ಬಳಿ ನಡೆದಿರುವಂತಹ ತ್ರಿಬಲ್ ಮರ್ಡರ್ ಇದು. ಮನೆಯಲ್ಲಿ 3 ಜನರನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಬಳಿಕ ಆರೋಪಿ ಪ್ರಶಾಂತ್ ತಾನೂ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆರೋಪಿ ಪ್ರಶಾಂತ್ ತಂದೆ ಚಿಕ್ಕಣ್ಣ ಅವರು ಮಾತನಾಡಿದ್ದನ್ನ ಕೇಳಿಸಿಕೊಂಡ್ರಿ. ನಿನ್ನೆ ರಾತ್ರಿ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆ ಆಗಲಿಲ್ಲ. ಇವತ್ತು ಬೆಳಗ್ಗೆ ಎದ್ದು ಪ್ರಶಾಂತ್ ತಂದೆ ಐರನ್ ಕೆಲಸವನ್ನ ಮಾಡ್ತಾರೆ, ಐರನ್ ಹಾಕೋ ಕೆಲಸವನ್ನ ಮಾಡ್ತಾರೆ. 6 ಗಂಟೆಗೆ ಎದ್ದು ಹೋಗಿದ್ದಾರೆ. ಅವರು ಎದ್ದು ಹೋದಂತಹ ನಂತರದಲ್ಲಿ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹತ್ಯೆ ಯಾಕಾಯ್ತು, ಜಗಳ ಆಯ್ತಾ, ಏನಾದ್ರೂ ಆಗಿದ್ಯಾ, ಅದ್ರ ಬಗ್ಗೆಯೂ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅಂತಿದ್ದಾರೆ ಆರೋಪಿಯ ತಂದೆ. ಬಟ್ 3 ಜನರನ್ನ ಬರ್ಬರವಾಗಿ ಕೊಲೆ ಮಾಡಿದ ಬಳಿಕ ಪ್ರಶಾಂತ್ ತಾನೂ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮಾನಸಿಕ ಅಸ್ವಸ್ಥ ಅಥವಾ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ ಅನ್ನುವಂತಹ ಮಾತುಗಳು ಕೇಳಿ ಬಂದ್ರು ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ಖುದ್ದು ತಂದೆ ರೆಡಿ ಇಲ್ಲ. ತಂದೆಯೇ ಹೇಳ್ತಿದ್ದಾರೆ, ತಾಯಿ ಜೊತೆ ಆಗಾಗ್ಗೆ ಜಗಳ ಆಡ್ತಾ ಇದ್ದ, ಬಟ್ ಅವ್ನು ಕೆಲ್ಸಕ್ಕೆ ಹೋಗ್ತಾ ಇದ್ದ, ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಈಗ ತಲೆ ಸರಿ ಇಲ್ಲ, ಮಾನಸಿಕ ಅಸ್ವಸ್ಥ ಅಂತಂದ್ರೆ ಕೆಲ್ಸಕ್ಕೆ ಹೆಂಗ್ ಹೋಗ್ತಾ ಇದ್ದ, ಕೆಲಸ ಹೆಂಗ್ ಮಾಡ್ತಾ ಇದ್ದ ಅವನು ಅನ್ನುವಂಥ ಪ್ರಶ್ನೆಯನ್ನ ಖುದ್ದು ಆರೋಪಿ ಪ್ರಶಾಂತ್ ತಂದೆಯೇ ಮಾಡ್ತಿದ್ದಾರೆ. ಸದ್ಯ ಕೃತ್ಯಕ್ಕೆ ಕಾರಣ ಏನು ಅನ್ನೋದು ಬೆಳಕಿಗೆ ಬರಬೇಕು. ಬೆಳ್ಳಂಬೆಳಗ್ಗೆ ತನ್ನದೇ ತಾಯಿ, ತನ್ನದೇ ಅಜ್ಜಿ, ತನ್ನದೇ ಬಾವನನ್ನ ಈ ರೀತಿ ಬರ್ಬರವಾಗಿ ಪ್ರಶಾಂತ್ ಹತ್ಯೆ ಮಾಡ್ತಾನೆ ಅಂತಂದ್ರೆ, ಅದಾದಂತಹ ನಂತರದಲ್ಲಿ 3 ಜನರನ್ನ ಕೊಂದ ಬಳಿಕ ಮನೆಯಲ್ಲಿ ರಕ್ತದೋಕುಳಿಯನ್ನ ಹರಿಸಿದ ಬಳಿಕ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗ್ತಾನೆ ಅಂತಂದ್ರೆ ಯಾವ ಕಾರಣಕ್ಕಾಗಿ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಿದೆ. ಆರೋಪಿಯ ತಂದೆ ಚಿಕ್ಕಣ್ಣ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಅಂಥ ಯಾವುದೇ ಗಲಾಟೆಗಳು ಮನೆಯಲ್ಲಾಗಿರ್ಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನಿನ್ನೆ ರಾತ್ರಿಯೂ ಎಲ್ಲರೂ ಊಟ ಮಾಡಿ ಸಮಾಧಾನವಾಗಿ ಮಲ್ಕೊಂಡಿದ್ರಂತೆ. ಆಗಾಗ್ಗೆ ಸಣ್ಣ ಪುಟ್ಟ ಜಗಳಗಳು ಎಲ್ಲರ ಮನೆಯಲ್ಲೂ ಇರ್ತವೆ. ತಾಯಿ ಜೊತೆ ಆಗಾಗ್ಗೆ ಗಲಾಟೆಗಳು ನಡೀತಾ ಇತ್ತು. ಆದ್ರೆ ಇವತ್ತು ಏನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ಏನಾದ್ರೂ ಗಲಾಟೆ ಮಾಡ್ಕೊಂಡ್ರ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ನಾನು ಕೆಲ್ಸಕ್ಕೆ ಹೋಗಿದ್ದಂತಹ ಟೈಮ್ನಲ್ಲಿ ನನಗೆ ಫೋನ್ ಬಂತು. ನಾನು ಬೆಳಗ್ಗೆ 6 ಗಂಟೆಗೇನೆ ಎದ್ದು ಕೆಲ್ಸಕ್ಕೆ ಹೋಗಿದ್ದೆ. ಏನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋದು ಈ ಮನೆಯಲ್ಲಿ ಬದುಕುಳಿದಿರುವಂತಹ ಮಂಗಳಮ್ಮ ಅವರ ಪತಿ ಆರೋಪಿ ಪ್ರಶಾಂತ್ ಅವರ ತಂದೆ ಚಿಕ್ಕಣ್ಣ ಅವರ ಮಾತು. ಕೊಟ್ಟಿಗೆಪಾಳ್ಯದ ದೇಗುಲದ ಬಳಿ ನಡೆದಿರುವಂತಹ ಕೃತ್ಯ ಇದು. ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಈ ಕೊಲೆ ಪ್ರಕರಣ, ಟ್ರಿಬಲ್ ಮರ್ಡರ್, ನಿವಾಸಿಗಳನ್ನ ಬೆಚ್ಚಿ ಬೀಳಿಸಿದೆ. ಬೆಳಗ್ಗೆ ಎದ್ದವರಿಗೆ ಗೊತ್ತಾಗಿದ್ದು ತಮ್ಮದೇ ಏರಿಯಾದಲ್ಲಿ ಪಕ್ಕದ ಮನೆಯಲ್ಲಿ 3 ಜನರ ರಕ್ತ ಹರಿದು ಬಿಟ್ಟಿದೆ, ಒಬ್ಬಾತ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನೋದು. ಯಾವ ಕಾರಣಕ್ಕಾಗಿ ಕೊಲೆಯಾಯಿತು ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕು. ಆದ್ರೆ ಕೊಲೆಯಾದವರು ಒಂದು ಆರೋಪಿಯ ತಾಯಿ ಮಂಗಳಮ್ಮ ಅವರು, ಮತ್ತೊಬ್ರು ಆರೋಪಿಯ ಅಜ್ಜಿ ನಂಜಮ್ಮ ಅವರು, ಜೊತೆಗೆ ಆರೋಪಿಯ ಬಾವ. ಒಟ್ಟು 3 ಜನರ ಹತ್ಯೆಯಾಗಿದೆ. ಬೆಳಗ್ಗೆ 6 ಗಂಟೆಗೆ ಆರೋಪಿಯ ತಂದೆ ಡ್ಯೂಟಿಗೆ ಅಂತ ಹೋದಂತ ನಂತರದಲ್ಲಿ ಈ ಭೀಕರ ಕೊಲೆ ನಡೆದಿರುವ ಮಾಹಿತಿ ಇದೆ. ರಾತ್ರಿ ಎಲ್ಲರೂ ಕೂಡ ಮನೆಯಲ್ಲಿ ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೊಂಡಿದ್ರು. ಯಾವುದೇ ಜಗಳಗಳಾಗಿರ್ಲಿಲ್ಲ.
ಖುದ್ದು ಆರೋಪಿಯ ತಂದೆ ಹೇಳಿದ್ರು, ಹಂಗೇನಾದ್ರೂ ಜಗಳ ಆಗಿದ್ದಿದ್ರೆ ನಾನು ಯಾಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಇವತ್ತು ಬೆಳಗ್ಗೆ ಎದ್ದು ಅಂತ ಹೇಳಿ. ಎಲ್ಲವೂ ಶಾಂತವಾಗಿತ್ತು, ಮನೆಯಲ್ಲಿ ಎಲ್ಲವೂ ಸರಿಯಾಗಿತ್ತು, ಹಾಗಾಗಿ ಎದ್ದು ಡ್ಯೂಟಿಗೆ ಹೋಗಿದ್ದಾರೆ. ಅವರು ಕೆಲ್ಸಕ್ಕೆ ಹೋದಂಥ ನಂತರದಲ್ಲಿ ಏನೋ ಆಗಿದೆ ಮನೆಯಲ್ಲಿ. ಬೆಳಗ್ಗೆ ಎದ್ದಂಥ ನಂತರದಲ್ಲಿ ಮಲಗಿದ್ದಂಥ ಟೈಮ್ನಲ್ಲೇ, 3 ಜನ ಮಲಗಿದ್ದಂಥ ಟೈಮ್ನಲ್ಲೇ ಪ್ರಶಾಂತ್ ಈ 3 ಜನರನ್ನ ಹತ್ಯೆ ಮಾಡಿದ್ನ, ಈ ಕೊಲೆಗೆ ಮೊದಲೇ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ನ, ಅಥವಾ ಬೆಳಗ್ಗೆ ಎದ್ದಂಥ ಸಮಯದಲ್ಲಿ ಆದಂಥ ಗಲಾಟೆ ಈ ಕೊಲೆಯ ಹಂತಕ್ಕೆ ಹೋಗ್ಬಿಡ್ತಾ? ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆ. ತನ್ನದೇ ಮನೆಯವರು, ತನ್ನವರು 3 ಜನರನ್ನ ಕೊಂದು ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾನೆ ಆರೋಪಿ ಪ್ರಶಾಂತ್. ಬಟ್ ಕೊಲೆ ಕಾರಣ ಏನು? ಸ್ಥಳೀಯರಿಂದ ಏನ್ ಮಾಹಿತಿ ಸಿಗ್ತಾ ಇದೆ? ಪೊಲೀಸರಿಂದ ಏನ್ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಚಂದ್ರಶೇಖರ್? ಖಂಡಿತವಾಗಿ ವಿದ್ಯಶ್ರೀ, ಏನು ಈಗಾಗಲೇ ಸದ್ಯಕ್ಕೆ ಪ್ರಕರಣ ಸಂಬಂಧ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮನೆಯಲ್ಲಿ ಯಾರಿದ್ರು ಯಾರಿಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹದ್ದು. 4 ಜನರ ಮೃತದೇಹವನ್ನು ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಿರುವಂತಹದ್ದು. ಸದ್ಯಕ್ಕೆ ಮನೆಯಲ್ಲಿ ಏನಾದ್ರೂ ಕಲಹ ಇತ್ತ, ಜೊತೆಗೆ ತಾಯಿ ಅಜ್ಜಿ ಜೊತೆಗೆ ಭಾವ ಜೊತೆ ಏನಾದ್ರೂ ಮಾತುಕತೆ ನಡೆದಿತ್ತಾ, ಈ ಹಿಂದೆ ಯಾವ ಕಾರಣಕ್ಕಾಗಿ ಏನು ಗಲಾಟೆಗಳೇನಾದ್ರೂ ನಡೆದಿತ್ತಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸದ್ಯಕ್ಕೆ ಮಾಹಿತಿಯನ್ನ ಹಾಕ್ತಾ ಇರುವಂತಹದ್ದು. ಏನು ಖುದ್ದು ಡಿಸಿಪಿ ಕೂಡ ಈಗಾಗಲೇ ಯತೀಶ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಈಗಾಗಲೇ ಮಾಧ್ಯಮಗಳಿಗೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇರುವಂತಹದ್ದು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಕಾರಣಕ್ಕಾಗಿ ಈ ಒಂದು ಕೊಲೆಗಳು ನಡೆದಿದ್ದಾವೆ ಅನ್ನುವಂತ ವಿಚಾರ ಈ ಮಾಹಿತಿ ಸದ್ಯಕ್ಕೆ ಪ್ರಾಥಮಿಕವಾಗಿ ಲಭ್ಯ ಆಗಿಲ್ಲ. ಇನ್ನೂ ಕೂಡ ವಿಚಾರಣೆ ನಡೀತಾ ಇರುವಂತಹದ್ದು. ವಿದ್ಯಾ, ಚಂದ್ರಶೇಖರ್, ಸ್ಥಳೀಯರಿಂದ ಏನಾದ್ರೂ ಮಾಹಿತಿ ಲಭ್ಯ ಆಯ್ತಾ ಅಂತ ಹೇಳಿ? ಯಾಕಂದ್ರೆ ಇವತ್ತು ಚಿಕ್ಕಣ್ಣ ಅವರ ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ಆರೋಪಿಯ ತಂದೆ ಅವ್ರು ಹೇಳ್ತಾರೆ, ನಿನ್ನೆ ರಾತ್ರಿ ಏನು ಜಗಳ ಆಗಿರ್ಲಿಲ್ಲ, ಅಕಸ್ಮಾತ್ ಜಗಳ ಆಗಿದ್ದಿದ್ರೆ ನಾನು ಇವತ್ತು ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾ ಇರ್ಲಿಲ್ಲ ಅಂತ ಹೇಳಿ. 6 ಗಂಟೆಗೆ ಅವರು ಎದ್ದು ಹೋದಂತ ನಂತರದಲ್ಲಿ ನಡೆದಿರುವಂತಹ ಕೃತ್ಯ ಇದು. ಅಂದ್ರೆ ಪ್ರಶಾಂತ್ ಮೊದಲೇ ಕೊಲೆ ಮಾಡಬೇಕು ಅನ್ನುವಂಥ ಪ್ರೀ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ನಾ, ಅಥವಾ ಆರೋಪಿಯ ತಂದೆಯೇ ಹೇಳ್ದ ಹಾಗೆ ಬೆಳಗ್ಗೆ ಎದ್ದಂಥ ನಂತರದಲ್ಲಾದಂಥ ಜಗಳ ಈ ರೀತಿ ವಿಕೋಪಕ್ಕೆ ಹೋಗ್ಬಿಡ್ತಾ ಅಂತ ಹೇಳಿ ಏನ್ ಅನುಮಾನಗಳು ಮೂಡ್ತಾ ಇದೆ ಅಂತ ಹೇಳಿ ಚಂದ್ರಶೇಖರ್? ಖಂಡಿತವಾಗಿ ವಿದ್ಯಾ, ನೀವು ಹೇಳ್ತಾ ಇದ್ದ ಹಾಗೆ ಏನು ಬೆಳಗ್ಗೆ 8 ಗಂಟೆಗೆ ಈ ಒಂದು ಘಟನೆ ನಡೆದಿರುವಂತಹದ್ದು. 8 ಗಂಟೆಯ ನಂತರ ಅಂದ್ರೆ 6 ಗಂಟೆಯ ನಂತರ ನಾರ್ಮಲ್ ಆಗಿ ಎದ್ದು ತನ್ನ ದಿನನಿತ್ಯ ಕರ್ಮಗಳನ್ನ ಮುಗಿಸಿ ಹೋದ ನಂತರದಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು. ಹಾಗಾಗಿ ಎಲ್ಲೊಂದ್ ಕಡೆ ನೀವು ಹೇಳಿದ ಹಾಗೆ ಬೆಳಗ್ಗೆ ಶುರುವಾದಂತಹ ಜಗಳ, ಅಥವಾ ಬೆಳಗ್ಗೆ ಏನಾದ್ರೂ ಶುರುವಾದಂತಹ ಜಗಳ ವಿಕೋಪಕ್ಕೆ ಹೋಗಿ ಈ ರೀತಿಯಾದಂತಹ ಘಟನೆ ಆಯ್ತಾ, ಅಥವಾ ಪ್ರೀ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ನ ಆರೋಪಿ ಅಥವಾ ಮೃತ ಪ್ರಶಾಂತ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ.